ಮಕ್ಕಳೇ, ಪಾಠ 15 ದುಡಿಮೆಯ ಗರಿಮೆ. ದುಡಿಮೆ ಅಂದರೆ ನಾವು ಕೆಲಸ ಮಾಡೋದು, ಸಂಪಾದನೆ ಮಾಡೋದು. ಗರಿಮೆ ಅಂದರೆ ಹೆಮ್ಮೆ. ನಾವು ಯಾವುದೇ ಕೆಲಸ ಮಾಡಿದರೂ ನಮಗೆ ಹೆಮ್ಮೆ ಬರ್ತಕ್ಕಂಥ ಕೆಲಸ ಮಾಡಬೇಕು, ಅದನ್ನು ಕರ್ತವ್ಯ ಪರಿಪಾಲನೆ ಮಾಡಬೇಕು. ಇದು ಯಾವ್ಯಾವ ದುಡಿಮೆ ಬಗ್ಗೆ ಕೊಟ್ಟಿದ್ದಾರೆ ಅಂತ ನೋಡೋಣ. ಕಬ್ಬಿಣ ಕುಟ್ಟುತ್ತಾ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ, ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ. ಕಾಡನ್ನು ಸೇರುತ್ತಾ ಒಣಮರ ಹುಡುಕುತ್ತಾ ನೇಗಿಲ ಅಳತೆಗೆ ಕೊಯ್ಯುವೆನು, ಉತ್ತಮ ಹಲವನ್ನು ಮಾಡುತ್ತಾ ನೊಗವನ್ನು ಕೆತ್ತನೆಯೊಂದಿಗೆ ನೀಡುವೆನು. ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು, ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವನೆಲ್ಲರ ವಸನವನು. ಕಡಲಲ್ಲಿ ಬಲೆಯನ್ನು ಬೀಸುತ್ತಾ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು, ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು. ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ್ತಾ ಮೈಯನ್ನು ಮನವನ್ನು ಬೆಳಗಿಸುವೆ, ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ. ಬರೆದಿರೋರು ಇದು ವಿಬಿ ಕುಳ ಮರ್ವ ಅಂತ. ಈಗ ಪದ್ಯಕ್ಕೆ ಬರೋಣಂತೆ. ಕಬ್ಬಿಣ ಕುಟ್ಟುತ್ತಾ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ. ಕಬ್ಬಿಣ ಕುಟ್ಟಿ ಅದು ಬಿಸಿ ಮಾಡಿ ಹದ ಮಾಡಿ ಹಾರೆ ಕುಡುಗೋಲು ಕತ್ತಿ ಇವೆಲ್ಲ ಮಾಡಿ ರೈತನಿಗೆ ಕೊಡ್ತಾನೆ. ಮುದ ಅಂದರೆ ಸಂತೋಷದಿಂದ ಕೊಡ್ತಾನೆ. ಅವನು ಚೆನ್ನಾಗಿ ಬೆಳೆ ಬೆಳೀಲಿ, ನಮಗೆಲ್ಲ ಸಮೃದ್ಧಿ ಕೊಡಲಿ ರೈತ ಅಂಥೇಳಿ. ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ. ರೈತ ದಾತ ಅಂದರೆ ಅನ್ನದಾತ. ನಾವೆಲ್ಲ ಈಗ ಚೆನ್ನಾಗಿ ಊಟ ಮಾಡ್ತೀವಿ ಅಂದರೆ ತರಕಾರಿ ಎಲ್ಲ ಎಲ್ಲಿಂದ ಬರುತ್ತೆ? ಕಾಳು ಕಡಿ ತರಕಾರಿ ಇವೆಲ್ಲ ರೈತ ಬೆಳೆದ್ರೆ ನಮಗೆ ಬರುತ್ತೆ. ಆ ಬೆಳೆತಕ್ಕಂಥ ರೈತನಿಗೆ ನಾನು ಸಂತೋಷದಿಂದ ಈ ಕಬ್ಬಿಣದ ಕೆಲಸವನ್ನು ಮಾಡಿಕೊಡ್ತೀನಿ, ಹಾರೆ ಮಾಡಿಕೊಡ್ತೀನಿ, ಕುಡುಗೋಲು ಮಾಡಿಕೊಡ್ತೀನಿ, ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಕಬ್ಬಿಣ ಕೆಲಸ ಮಾಡೋರಿಗೆ ನಂತರ ಕಮ್ಮಾರ ಅಂತ ಹೇಳ್ತಾರೆ. ಮುಂದೆ ಕಾಡನ್ನು ಸೇರುತ್ತಾ ಒಣಮರ ಹುಡುಕುತ್ತಾ ನೇಗಿಲ ಅಳತೆಗೆ ಕೊಯ್ಯುವೆನು. ಮತ್ತು ಇವಾಗ ನೇಗಿಲು ಅಂತಂದರೆ ಭೂಮಿಯನ್ನು ಉಳ್ತಕ್ಕಂಥ ಸಾಧನ. ಇದನ್ನು ಯಾರು ಬಳಸ್ತಾರೆ? ರೈತನೇ ಬಳಸ್ತಾನೆ. ಅವನು ಭೂಮಿನ ಉತ್ತು ಬಿತ್ತು ಬೆಳೆದು ನಮಗೆ ಕೊಡೋಕ್ಕೆ ಅವನಿಗೆ ಬೇಕಾದ ನೇಗಿಲನ್ನು ನಾನು ಮಾಡಿಕೊಡ್ತೀನಿ. ಹೇಗೆ ಮಾಡಿಕೊಡ್ತೀನಿ? ಕಾಡಿಗೆ ಹೋಗಿ ಒಣ ಮರ ಹುಡ್ಕೊಂಡು ನೇಗಿಲ ಅಳತೆಗೆ ಅದನ್ನು ಕೊಯ್ಕೊಂಡು ಉತ್ತಮ ಹಲವನ್ನು ಮಾಡುತ್ತಾ ನೊಗವನ್ನು ಕೆತ್ತನೆಯೊಂದಿಗೆ ನೀಡುವೆನು. ಮತ್ತು ಒಳ್ಳೆ ಉತ್ಕೃಷ್ಟ ಗುಣಮಟ್ಟದ ಹಲ ಅಂದರೆ ಅದು ಸಹ ನೇಗಿಲು, ಅದನ್ನು ನಾನು ಮಾಡಿಕೊಡ್ತೀನಿ ಅಂದರೆ ಕೆತ್ತನೆ ಅಂದರೆ ಅದನ್ನು ಆಕಾರವಾಗಿ ಸರಿಯಾಗಿ ಕೆತ್ತಿ ಉಳಕ್ಕೆ ಅನುಕೂಲ ಆಗೋ ಥರ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಇದು ಮರದ ಕೆಲಸ ಮಾಡೋನಿಗೆ ಏನಂತೀವಿ? ಬಡಗಿ ಅಂತ ಹೇಳ್ತೀವಿ. ಮುಂದೆ ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು. ಈಗ ಅಗಸ ಇರ್ತಾನಲ್ಲ, ಬಟ್ಟೆ ಹೋಗ್ಕೊಡ್ತಾನೆ. ಎಲ್ಲರ ಮಲಿನ ಬಟ್ಟೆನ ತೊಗೊಂಡೋಗಿ ಸ್ವಚ್ಛ ಮಾಡಿಕೊಡೋದು ಅಗಸರ ಕೆಲಸ. ಅದನ್ನು ಬಟ್ಟೆ ಗಂಟನ್ನು ಅವರು ಕತ್ತೆ ಮೇಲೆ ಇಸ್ಕೊಂಡು ತೊಗೊಂಡು ಹೋಗ್ತಾಯಿದ್ರು. ಮೊದಲೆಲ್ಲ ಎಲ್ಲಿ ನೀರಿನ ತಾಣ ಇರುತ್ತೋ ಅಲ್ಲೋಗಿ ಹೋಗ್ಕೊಂಡು ಬರ್ತಾಯಿದ್ರು. ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವನೆಲ್ಲರ ವಸನವನು. ನೋಡ್ರಿ, ಹರಿಯ ನೀರಿಗೆ ಹೋಗಿತಿರ್ಲಿಲ್ಲ, ದೂರ ತೊಗೊಂಡು ಬಂದು ಬಟ್ಟೆ ಸ್ವಚ್ಛ ಮಾಡ್ತಿದ್ದೆ. ಯಾಕಂದರೆ ಬಟ್ಟೆ ಕೊಳೆ ಕಸ ಎಲ್ಲ ನೀರಿಗೆ ಹೋದರೆ ನೀರು ಕಲುಷಿತಗೊಳ್ಳುತ್ತೆ. ಅದು ನೀರು ಹಾಳಾದರೆ ನಮಗೆ ರೋಗ ರುಜಿನ ಬರುತ್ತೆ, ಬೆಳೆ ಚೆನ್ನಾಗಿರಲ್ಲ. ಹಾಗಾಗಿ ಅವನು ಪರಿಸರ ಕಾಳಜಿಯಿಂದ ಆ ನೀರನ್ನು ಮಲಿನಗೊಳಿಸದೆ ದೂರ ನೀರನ್ನು ತೊಗೊಂಡು ಬಂದು ಎಲ್ಲರ ಬಟ್ಟೆ ಒಗೆಯುವನೆಲ್ಲರ ವಸನವನ್ನು. ವಸನ ಅಂದರೆ ಬಟ್ಟೆ, ಎಲ್ಲರ ಬಟ್ಟೆನೂ ನಾನು ಒಗೆದು ಸ್ವಚ್ಛ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಯಾರು? ಅಗಸ. ಮುಂದೆ ಕಡಲಲ್ಲಿ ಬಲೆಯನ್ನು ಬೀಸುತ್ತಾ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು. ಕಡಲು ಅಂದರೆ ಸಮುದ್ರದಲ್ಲಿ ಬಲೆ ಬೀಸಿ ಮೀನನ್ನು ಹಿಡ್ತೀನಿ ಸಡಗರದಿಂದ, ಅಂದರೆ ಸಂತೋಷದಿಂದ ಹಿಡಿತೀನಿ. ತುಂಬ ಮೀನು ಸಿಗುತ್ತೆ. ಅದನ್ನು ಏನು ಮಾಡ್ತಾನೆ? ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು. ಆ ಮೀನನ್ನೆಲ್ಲ ಹಿಡ್ಕೊಂಡು ಬಲೆ ಹರಡಿ ತೊಗೊಂಡು ಬಂದು ಸಂತೆಗೆ ಹೋಗಿ ಅದನ್ನೆಲ್ಲ ಮಾರ್ತಾನೆ. ಸಂತೆ ಅಂದರೆ ನಿಯಮಿತ ಕಾಲಾವಧಿಗೆ ಕೂಡುಕೊಳ್ಳುವುದಕ್ಕಾಗಿ ಸೇರುವ ಜನರ ಗುಂಪು. ಅಂದರೆ ಎಲ್ಲ ಸಾಮಾನನ್ನು ಇಟ್ಕೊಂಡಿರ್ತಾರೆ, ಯಾರು ಬೇಕೋ ಬಂದು ತೊಗೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಸಂತೆ ಜಾಗ ಅಂತೀವಿ. ಅಲ್ಲಿ ಎಲ್ಲ ಥರದ ತರಕಾರಿಗಳು ಇರ್ತವೆ, ನಮಗೇನು ಬೇಕೋ ವಸ್ತುಗಳು ತೊಗೊಂಬರ್ಬೋದು. ಅದಕ್ಕೆ ಸಂತೆ ಅಂತ. ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು. ಆ ಮೀನನ್ನು ಹಿಡಿದಿದ್ದನ್ನು ಸಂತೆಗೆ ತೊಗೊಂಡೋಗಿ ಮಾರಿ ಹಣನ ಮಾಡ್ಕೊಂಬರ್ತಾನೆ. ಇದು ಅವನ ದುಡಿಮೆ. ಇವನಿಗೇನಂತಾರೆ? ಮೀನಿಯವನಿಗೆ ಬೆಸ್ತ ಅಂತ. ಮುಂದೆ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ್ತಾ ಮೈಯನ್ನು ಮನವನ್ನು ಬೆಳಗಿಸುವೆ. ಈಗ ಹೊಸ ಬಗೆಯ ಉಡುಗೆ ಅಂದರೆ ನಾವು ಬಟ್ಟೆ ಉಟ್ಕೊತೀವಲ್ಲ, ಅದು ಹೊಲಿತಾನೆ. ಯಾವ ಥರ ಯಾರ್ಯಾರಿಗೆ ಯಾವ ಥರ ಬೇಕೋ ಆ ಥರ ಬಟ್ಟೆ ಹೊಲ್ಕೊಡ್ತಾನೆ. ಮೈಯನ್ನು ಮನವನ್ನು ಬೆಳಗಿಸುವೆ. ಮೈ ಅಂದರೆ ನಾವು ಹೊಸ ಬಟ್ಟೆ ಹಾಕ್ಕೊಂಡಾಗ ಸಂತೋಷ ಆಗುತ್ತಲ್ಲ, ಚೆನ್ನಾಗಿ ಕಾಣ್ತೀವಿ. ಮನ ಅಂದರೆ ನನಗೆ ಹೊಸ ಬಟ್ಟೆ ಹಾಕ್ಕೊಂಡಾಗ ಖುಷಿ ಆಗುತ್ತೆ. ಹೊಸ ರೀತಿ ಬಟ್ಟೆ ಹೊಲಿಸ್ಕೊಂಡು ಹಾಕ್ಕೊಂಡಾಗ ಎಲ್ಲರಿಗೂ ಖುಷಿ ಆಗುತ್ತಲ್ಲ, ಆ ಥರ ನಾನು ಖುಷಿ ಪಡಿಸ್ತೀನಿ ಎಲ್ಲರನ್ನೂ. ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ.
ಅಪ್ಪ ಅಮ್ಮ ಮಕ್ಕಳು ಬಳಗ ಯಾರೇ ಇರ್ಬೋದು ಎಲ್ಲರ ಬಟ್ಟೆನ ಚೆನ್ನಾಗಿ ಹೊಲ್ಕೊಟ್ಟು ಅವ್ರ ಮೆಚ್ಚುಗೆ ಗಳಿಸ್ಬೇಕು ಅಂತ ತವಕಿಸುವೆ ಅಂದರೆ ಆ ಥರ ಪಡ್ತೀನಿ, ನಾನು ಅದನ್ನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಬಟ್ಟೆ ಹೊಲಿನವ್ರಿಗೆ ಏನಂತಾರೆ, ದರ್ಜಿ ಅಂತಲೂ ಅಂತಾರೆ, ಸಿಂಪಿಗ ಅಂತಲೂ ಅಂತಾರೆ. ಈಗ ನಾವು ಎಷ್ಟು ದುಡಿಮೆ ಬಗ್ಗೆ ತಿಳ್ಕೊಂಡ್ವಿ. ಮೊದಲು ಕಮ್ಮಾರನ ಬಗ್ಗೆ ತಿಳ್ಕೊಂಡ್ವಿ, ಆಮೇಲೆ ಬಡಗಿ ಬಗ್ಗೆ ತಿಳ್ಕೊಂಡ್ವಿ, ಅಗಸನ ಬಗ್ಗೆ ತಿಳ್ಕೊಂಡ್ವಿ, ಮತ್ತು ಬೆಸ್ತನ ಬಗ್ಗೆ ತಿಳ್ಕೊಂಡ್ವಿ, ದರ್ಜಿ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಹಲವಾರು ಕೆಲಸಗಳ ವೃತ್ತಿ ನಿರತರು ಇರ್ತಾರೆ. ಎಲ್ಲದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ.